ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಇವತ್ತು ನಾನು ಸಾಯಂಕಾಲ ಮಾಡ್ಕೊಳ್ಳುವಂತ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರ್ಸದೇನಿ. ಮಿರ್ಚಿ ಬಜಿ. ಇದನ್ನ ಒಂದು 10 ನಿಮಿಷ ಟೈಮ್ ಇದ್ರೆ ಬಿ ನಾವು ಬೇಗನೆ ಮಾಡ್ಕೋಬಹುದು. ಆದ್ರೆ ತಿನ್ನಕ್ ಬಹಳ ಮಸ್ತ್ ಆಗಿರ್ತತಿ. ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಮೆಣಸಿಕಾಯಿ ಬಜ್ಜಿ ಮಾಡಾಕ ನಮಗ್ ಮೆಣಸಿಕಾಯಿ ಬೇಕು. ಈ ತರ ಮಟ್ಟೆ ಇದ್ದು ಬಜ್ಜಿ ಮಾಡಾಕ ಸಿಗ್ತಾವು. ಇವು ಒಂದ್ ಸ್ವಲ್ಪ ಖಾರ ಕಡಿಮೆ ಇರ್ತಾವು. ಇವತ್ತನ್ನ ತಗೊಂಡ್ ಮಾಡ್ಕೊಂಡ್ರೆ ಬಜ್ಜಿ ಚಲೋ ಆಗ್ತಾವು. ಇವತ್ತನ್ನ ತೊಳೆದ್ ಇಟ್ಕೊಂಡೆ ನಾನು. ಹಿಟ್ಟು ಕಲ್ಸ್ಕೊಳ್ಳು ಈಗ ನಾವ. ಇಲ್ಲಿ ಒಂದು ಬೌಲ್ ತಗೊಂಡೆ ನಾನು. ಇದ್ರಾಗ 1 ಕಪ್ ಆಗುವಷ್ಟ ಕಡ್ಲಿ ಹಿಟ್ಟು ಹಾಕದನು. ನೀವು ಬಜ್ಜಿ ಎಷ್ಟು ಮಾಡಾರದಿರ್ಲೆ ನೋಡಿ ಕಲ್ಸ್ಕೋರಿ ಹಿಟ್ಟ. 1 ಚಮಚ ಆಗುವಷ್ಟ ಅಕ್ಕಿ ಹಿಟ್ಟು ಹಾಕದೆ ನಾನು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಮ್ಯಾಲ ಗರಿ ಗರಿಯಾಗಿ ಬರ್ತಾವು. ಇಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟ ಅಜ್ವಾಯಿನ್ ತಗೊಂಡೆ ನಾನು. ಇವತ್ತನ್ನ ಈ ತರ ಕೈಲೆ ತಿಕ್ಕಿ ಹಾಕ್ರಿ. ಅಜ್ವಾಯಿನ್ ಹಾಕೋದ್ರಿಂದ ಬಜ್ಜಿದ ಟೇಸ್ಟ್ ಚಲೋ ಬರ್ತತಿ. ಮತ್ತೆ ಡೈಜೆಷನ್ ಬಿ ಚಲೋ ಆಗ್ತೈತಿ. ರುಚಿಗೆ ಬೇಕಾಗುವಷ್ಟು ಉಪ್ಪ, ಒಂದು ಅರ್ಧ ಚಮಚ ಆಗುವಷ್ಟು ಖಾರ. ಈಗ ಎಲ್ಲ ಒಂದು ಮಿಕ್ಸ್ ಮಾಡ್ರಿ. ನೀರಾಗಿ ಕಲ್ಸ್ಕೊಂಡು ಇದನ್ನ ಹಿಟ್ಟ. ನೀರ ಒಮ್ಮೆ ಭಾಳ ಹಾಕಕ್ ಹೋಗ್ಬೇಡ್ರಿ. ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ ಕಲ್ಸ್ಕೊರಿ. ಹಿಟ್ಟು ತಿಳುವಾತಂದ್ರ ಬಜ್ಜಿ ಎಣ್ಣಿ ಭಾಳ ಹೀರ್ತಾವು. ಭಾಳ ಗಟ್ಟಿ ಇರಬಾರ್ದು, ಭಾಳ ತಿಳು ಬಿ ಇರಬಾರ್ದು. ಹಿಟ್ಟು ನೋಡ್ರಿ ಈ ತರ ತಿರಿವಿ ಚಲೋದಂಗ ಕಲ್ಸ್ಕೋಬೇಕು ನಾವ. ಹಿಟ್ಟು ಎಷ್ಟು ಚಲೋ ಕಲ್ಸ್ಕೋತೇವಲ್ಲ ನಮ್ ಬಜ್ಜಿ ಅಷ್ಟು ಚಲೋ ಬರ್ತಾವು. ನಾವು ಹೋಟೆಲ್ಗಳೆಲ್ಲ ತಿಂತೇವಲ್ಲ ಆ ತರ ಬೇಕು ನಮಗಂದ್ರೆ ನಾವು ಒಂದ್ ಚಿಟಿಕೆ ಅಥವಾ ಸೋಡಾ ಹಾಕಿ ಮಾಡ್ಕೋಬೇಕು. ಒಂದ್ ಸ್ವಲ್ಪ ಹಾಕೋರಿ, ಬಾಳ ಹಾಕೊಂಡ್ರ ಅದು ಬಿ ಎಣ್ಣಿ ಹೀರ್ತಾವ. ಇದೀಗ ಹಿಟ್ಟ ರೆಡಿ ಆಗೈತಿ. ಇದ್ರಾಗ ಕಾದದ 1 ಚಮಚ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾಯಕ್ ಇಟ್ಟಿದ್ದೆ ನಾನು, ಅದ್ರಿಂದ ಈ ತರ ಹಾಕ್ತೇನೆ ಈಗ. ಈಗ ಇದನ್ನು ಮಿಕ್ಸ್ ಮಾಡ್ರಮ್ಮೆಲ್ಲ. ಈ ಹಿಟ್ಟ ರೆಡಿ ಆಗೈತಿ. ಈಗ ಮೆಣಸಿಕಾಯ ಹಾಕೊಳ್ಳು ಇದ್ರಾಗ. ಈಗ ಇವತ್ನ ಈ ತರ ಹಾಕಿ ನಾವು ಬಿಟ್ಕೋಬೇಕು. ಇದ್ ನೋಡ್ರಿ, ಇದ್ ಮೆಣಸಿಕಾಯಿ ತಗೊಂಡ ಇದ್ ಹಿಟ್ಟದಾಗ ಹಾಕಿ ಇಷ್ಟ ಮಾಡಿ ಬಿಟ್ಕೋಬೇಕು. ಎಣ್ಣೆ ಕಾದೈತಿ, ಎಣ್ಣೆಯಾಗ ಹಡ್ಕೊಳ್ಳ ಇವತ್ನ. ಎಣ್ಣೆ ಬಿ ಕಾದೈತಿ. ಈಗ ಇದ್ ನೋಡ್ರಿ ಈ ತರ ಮಾಡಿ ಬಿಟ್ಕೊಳ್ಳು. ಎಣ್ಣೆ ಕಡಕ ಕಾದಿರ್ಬೇಕು. ಇವತ್ತನ್ನ ನಾವು ಸಣ್ಣ ಉರಿಯಲ್ಲಿಟ್ಟ ಫ್ರೈ ಮಾಡ್ಕೋಬೇಕು. ಇವ ಫ್ರೈ ಆಗಿದಾವ. ಈಗ ತಕ್ಕೋತೇನ ಇವತ್ನ. ಇವು ಉಳಿದ್ದು ಬಿ ಎಲ್ಲ ಮಾಡ್ಕೋತಾನ ಇದ ತರ.
ಇವು ಬಿ ಆಗಿದಾವು, ಇವತ್ನು ತಕೋತೇನೆ ಈಗ. ನೋಡ್ರಿ ಎಲ್ಲಾ ಬಜಿನೂ ಮಾಡ್ಕೊಂಡೇನ್ ನಾನು. ಏನ್ ಮಸ್ತ್ ಇವ ನಾವ್ ನೋಡ್ಬೋದು ನೀವ. ಮತ್ ಇವತ್ನ ಒಂದ್ 5 ನಿಮಿಷನಾಗ ಬಿ ನಾವ್ ಮಾಡ್ಕೋಬಹುದು. ಈ ಬಜಿ ಜೊತೆ ಒಂದ್ ಕಪ್ ಟೀ ಇದ್ರಂತೂ ಅಗ್ದಿ ಮಸ್ತ್ ಆಗಿರ್ತತಿ. ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.